ನಿಲ್ಲಿಸಿದ್ದೀನಿ, ನನಗೆ ನೊಬೆಲ್ ಪ್ರಶಸ್ತಿ ಸಿಗಬೇಕು, ಭಾರತ ಪಾಕ್ ಯುದ್ಧ ನಿಲ್ಲಿಸಿದ್ದು ನಾನೇ ಅಂತ ಹೇಳ್ತಾ ಇದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಿರೀಕ್ಷೆಯನ್ನ ಇಟ್ಟುಕೊಂಡಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಯತ್ನವನ್ನೂ ಮಾಡಿದ್ರು. ಇವತ್ತು ಕೂಡ ಒಂದಷ್ಟು ಬೈಟ್ಗಳನ್ನ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟರು. ನಾನೇ ಯುದ್ಧವನ್ನ ನಿಲ್ಲಿಸಿದ್ದೀನಿ, ಬರಾಕ್ ಒಬಾಮಾಗೆ ಸಿಕ್ಕಿದೆ ಶಾಂತಿ ಪ್ರಶಸ್ತಿ, ಆದ್ರೆ ನನ್ಗೆ ಯಾಕೆ ಸಿಗಬಾರ್ದು ಅನ್ನುವ ಮಾತನ್ನು ಹೇಳಿದ್ರು. ಆದ್ರೆ ಏನೇ ಮಾಡಿದ್ರು ನೊಬೆಲ್ ಪ್ರಶಸ್ತಿ ಕೊನೆಗೂ ಸಿಗ್ಲಿಲ್ಲ. ಭಾರತ ಪಾಕ್ ಯುದ್ಧ ನಿಲ್ಲಿಸಿದ್ದು ನಾನೇ ಅಂತ ಹೇಳಿದ್ದು ಸೇರಿದಂತೆ ಅನೇಕ ಯುದ್ಧಗಳನ್ನು ನಾನು ನಿಲ್ಲಿಸಿದ್ದೀನಿ, ಇಡೀ ವಿಶ್ವದಾದ್ಯಂತ ಶಾಂತಿ ಸ್ಥಾಪನೆಗೆ ಕಾರಣನಾಗಿದ್ದೆ ನಾನು ಅಂತ ಹೇಳ್ಕೊಂಡಿದ್ದ ಡೊನಾಲ್ಡ್ ಟ್ರಂಪ್ಗೆ ಕೊನೆಗೂ ನೊಬೆಲ್ ಶಾಂತಿ ಪುರಸ್ಕಾರ ಸಿಗಲಿಲ್ಲ. ಮರಿಯಾ ಮಚಾಡೋಗೆ ನೊಬೆಲ್ ಶಾಂತಿ ಪುರಸ್ಕಾರ ಘೋಷಣೆ ಮಾಡಲಾಗಿದೆ. ಸರ್ವಾಧಿಕಾರಿ ಆಡಳಿತ ಕೊನೆಗೊಳಿಸಲು ಹೋರಾಡಿದಂತಹ ಮಹಿಳೆಯರು. ವೆನೆಜುವೆಲಾ ದೇಶದ ಮಾರಿಯಾಗೆ 2025ರ ನೊಬೆಲ್ ಶಾಂತಿ ಪುರಸ್ಕಾರ ಸಿಕ್ಕಿದೆ. Nobel Peace Prize for 2025 goes to a brave and committed champion of peace, to a woman who keeps the flame of democracy burning amidst a growing darkness. The Norwegian Nobel Committee has decided to award the Nobel Peace Prize for 2025 to Maria Corina Machado. She is receiving the Nobel Peace Prize for her tireless work promoting democratic rights for the people of Venezuela and for her struggle to achieve a just and peaceful transition from dictatorship to democracy. As the leader of the democratic forces in Venezuela, Maria Corina Machado is one of the most extraordinary examples of civilian courage. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ನ್ಯೂಸ್ ಎಡಿಟೋರಿಯಲ್ ಆಗಿರುವಂತಹ ರಾಘವೇಂದ್ರ ಗುಡಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ ಗುಡಿ, ಸಾಕಷ್ಟು ಪ್ರಯತ್ನಗಳನ್ನ ಪಟ್ಟರು, ಅಲ್ಲಿ ಯುದ್ಧ ನಿಲ್ಲಿಸಿದ್ದೀನಿ, ಇಲ್ಲಿ ಯುದ್ಧ ನಿಲ್ಲಿಸಿದ್ದೀನಿ, ನನಗೆ ನೊಬೆಲ್ ಶಾಂತಿ ಪುರಸ್ಕಾರ ಸಿಗಬೇಕು, ಒಬಾಮಾಗೆ ಸಿಕ್ಕಿದೆ, ನನಗೆ ಯಾಕೆ ಸಿಗಬಾರ್ದು, ಈ ತರದ ಅನೇಕ ಮಾತುಗಳನ್ನಾಡಿ ವಿಶ್ವಸಂಸ್ಥೆಯಲ್ಲೂ ಇದರ ಬಗ್ಗೆ ಒಂದಷ್ಟು ರೀತಿಯಂತಹ ಪ್ರಯತ್ನವನ್ನ ಮಾಡಿದ್ರು ಕೂಡ ಕೊನೆಗೂ ಆ ನೊಬೆಲ್ ಶಾಂತಿ ಪುರಸ್ಕಾರ ಸಿಗ್ಲಿಲ್ಲ ಟ್ರಂಪ್ಗೆ. ಆದ್ರೆ ಇದೀಗ ಮರಿಯಾ ಅವರಿಗೆ ಸಿಕ್ಕಿರುವಂತದ್ದು. ಸೊ ಒಂದು ಕಡೆ ಈ ರೀತಿಯಾಗಿ ಮುಖಭಂಗ, ಮತ್ತೊಂದು ಕಡೆ ಮರಿಯಾ ಅವರ ಸಾಧನೆಯ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ನವಿತಾ, ಡೊನಾಲ್ಡ್ ಟ್ರಂಪ್, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಕೇವಲ ಒಂದು ಇಲ್ಲಿ ಇದ್ದಂಥದ್ದು ಒಬಾಮಾಗೆ ಸಿಕ್ಕಂಥ ನೊಬೆಲ್ ಪಾರಿತೋಷಕ ತನಗೂ ಕೂಡ ಸಿಗಬೇಕು, ಶಾಂತಿ ಪುರಸ್ಕಾರ ತನಗೂ ಕೂಡ ಸಿಗಬೇಕು ಅನ್ನುವಂಥ ಒಂದು ಪೈಪೋಟಿ, ರಾಜಕೀಯವಾದಂಥ ಇಚ್ಛಾಶಕ್ತಿ ಇರುತ್ತೆ ಹೊರತು ಅವರು ಕ್ಲೇಮ್ ಮಾಡಿದ ಹಾಗೆ ನೀವು ಒಂದು ದಿನ 5 ಯುದ್ಧ ಅಂದರು, 6 ಆಯಿತು, ನಿನ್ನೆ ತನಗ 8 ಯುದ್ಧವನ್ನು ನಿಲ್ಲಿಸಿದ್ದೀನಿ ಅನ್ನುವಂಥ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಟ್ರಂಪರ ಇಷ್ಟು ದಿನದ ಆಡಳಿತದಲ್ಲಿ ಅವರ ಒಂದು ಇಂಪ್ಯಾಕ್ಟ್ಫುಲ್ ಅಂತ ಯಾವುದಾದ್ರೂ ನೋಡೋದಿದ್ರೆ ಇಸ್ರೇಲ್ ಮತ್ತು ಹಮಾಸ್ ಮಧ್ಯದಲ್ಲಿ ಒಂದು ಶಾಂತಿ ಒಪ್ಪಂದಕ್ಕೆ ಸೈನ್ ಹಾಕಿಸಿರೋದ್ರಲ್ಲಿ ಖಂಡಿತವಾಗಿ ಅವರ ಪಾತ್ರವನ್ನು ತಳ್ಳಿ ಹಾಕುವ ಹಾಗಿಲ್ಲ. ಅದನ್ನು ಹೊರತುಪಡಿಸಿದರೆ ಅವರ ಹೇಳಿಕೆಗಳೇ ಹೆಚ್ಚಾಗಿ ಸತ್ಯಕ್ಕಿಂತ ಸತ್ಯದ ತಲೆ ಮೇಲೆ ಹೊಡೆಯುವಂಥ ಸುಳ್ಳಿನ ರೂಪಕವೇ, ಸುಳ್ಳಿನ ಸರಮಾಲಿಯೇ ಕೇಳಿ ಬಂದಿತ್ತು. ಹೀಗಾಗಿ ಸಹಜವಾಗಿ ವಿಶ್ವ ಅವರ ಒಂದು ಮಾತನ್ನು ಕೇಳೋದಕ್ಕೆ ಸಿದ್ಧ ಇರಲಿಲ್ಲ. ಮತ್ತೊಂದು ಕಡೆಯಿಂದ ನೋಡೋದಾದರೆ ಈಗ ಮರಿಯಾ ಮಚಾಡೋ ಏನಿದ್ದಾರೆ ಅವರ ಒಂದು ಬದುಕನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಅವರಿಗೆ ಯಾಕೆ ಇದನ್ನು ಕೊಟ್ಟಿರುವಂಥದ್ದು, ಅವರ ಸಾಧನೆ ಏನು ಅನ್ನುವಂಥದ್ದನ್ನು ನೋಡ್ತಾ ಹೋಗಬೇಕಾಗುತ್ತೆ. ವೆನಿಜುವೆಲಾದಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಡಿಕ್ಟೇಟರ್ಶಿಪ್ ಆಡಳಿತ ಇದೆ. ಆ ಆಡಳಿತದ ವಿರುದ್ಧ ಸಾಕಷ್ಟು ಸ್ಯಾಂಕ್ಷನ್ಸ್ಗಳನ್ನು ಇಡೀ ವಿಶ್ವ ಹಾಕಿರುವಂಥದ್ದು. ಅಲ್ಲಿ ಡೆಮೋಕ್ರಸಿಯನ್ನು ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವರು ಸಾಕಷ್ಟು ಹೋರಾಟವನ್ನು ಮಾಡ್ತಾರೆ. ಜೊತೆಗೆ ಇತರೆ ದೇಶಗಳ ಡೆಮೋಕ್ರೆಟಿಕ್ ಫೋರ್ಸಸ್ ಏನಿದ್ದಾವೆ ಅವರ ಜೊತೆಯಲ್ಲೂ ಕೂಡ ಒಪ್ಪಂದವನ್ನು ಮಾಡ್ಕೊಳ್ತಾರೆ, ಅವರ ಒಂದು ಬೆಂಬಲವನ್ನು ಪಡೆದುಕೊಳ್ತಾರೆ, ತನ್ನದೇ ದೇಶದಲ್ಲಿ ಸಾಕಷ್ಟು ಹೋರಾಟವನ್ನು ಕೂಡ ಕೈಗೊಳ್ತಾರೆ. ಹೀಗಾಗಿ ಆ ಒಂದು ಈಗ ನೊಬೆಲ್ ಪಾರಿತೋಷಕ ಕಮಿಟಿಯವರೇ ಹೇಳಿದ ಹಾಗೆ ಈ ಕತ್ತಲೆಯಲ್ಲಿ ಡೆಮೋಕ್ರಸಿ ಅಥವಾ ಪ್ರಜಾಪ್ರಭುತ್ವ ಅನ್ನುವಂಥ ಬೆಳಕನ್ನು ಜ್ಯೋತಿಯನ್ನು ಬೆಳಗೋದಕ್ಕೆ ಪ್ರಯತ್ನ ಮಾಡಿದಂಥ ಮರಿಯಾ ಅವರನ್ನು ಈ ಬಾರಿ ಶಾಂತಿ ಪುರಸ್ಕಾರಕ್ಕೆ ಗೋಚರ ಮಾಡಲಾಗಿದೆ. ಇನ್ನು ಈ ಶಾಂತಿ ಪುರಸ್ಕಾರದ ವಿಚಾರಕ್ಕೆ ಬಂದಾಗಲೂ ಕೂಡ ಇದು ಅಂದರೆ ಈಗ ಟ್ರಂಪ್ ಅದನ್ನು ಅತಿ ದೊಡ್ಡದಾಗಿ ತೆಗೆದುಕೊಳ್ತಾ ಇದ್ದಾರೆ, ದೊಡ್ಡದಾಗಿ ಮಾಡ್ತಾ ಇದ್ದಾರೆ ಹೊರತು ಸಾಮಾನ್ಯವಾಗಿ ನಾವು ಗಮನಿಸೋದಾದರೆ ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದಿಷ್ಟು ಕ್ರೈಟೀರಿಯಾಗಳಿರ್ತವೆ. ತಮಗೆ ಅಂದರೆ ಆಯಾ ದೇಶ ಅಥವಾ ಆ ದೇಶದ ಐಡಿಯಾಲಜಿಗೆ ಸಂಬಂಧಪಟ್ಟ ಹಾಗೆ ಯಾರು ಹೆಚ್ಚಾಗಿ ಕಾಣಿಸಿಕೊಂಡಿರ್ತಾರೆ ಅಂಥವರಿಗೆ ನಾವು ವಿಶ್ವಾದ್ಯಂತ ನೋಡ್ತಾ ಬಂದಾಗ ಈ ಒಂದು ಪುರಸ್ಕಾರ ದೊರಕಿರುವಂಥದ್ದು. ಈ ಬಾರಿ ಕೂಡ ಅದೇ ರೀತಿಯಾಗಿರುವಂಥದ್ದು. ಟ್ರಂಪ್ಗೆ ಖಂಡಿತವಾಗಿ ಕೂಡ ಮುಖಭಂಗವಾಗಿರುವಂಥದ್ದು. ಟ್ರಂಪ್ ಬಿಡಿ, ಇಲ್ಲಿ ಟ್ರಂಪ್ಗೆ ಭಾರತದ ಜೊತೆಯಲ್ಲಿ ಯುದ್ಧ ನಿಲ್ಲಿಸೋದಕ್ಕೆ ಇಲ್ಲಿ ಒಂದು ಕಡೆ ಭಾರತವನ್ನು
ಬೇಡ್ಕೊಳ್ಳುತ್ತೆ ಪಾಕಿಸ್ತಾನ, ಮತ್ತೊಂದು ಕಡೆ ಟ್ರಂಪ್ ಅನ್ನ ಬೇಡ್ಕೊಂಡಿರುತ್ತೆ. ಪಾಕಿಸ್ತಾನ ಕೂಡ ಹೇಳುತ್ತೆ ಅವರಿಗೆ ನೊಬೆಲ್ ಪ್ರಶಸ್ತಿಯನ್ನ ಕೊಡಲೇಬೇಕು ಅಂತೇಳಿ. ಹೀಗೆ ಯಾವುದೇ ದೇಶಗಳು ಟ್ರಂಪ್ರನ್ನ ಮೆಚ್ಚಿಸೋದಕ್ಕೆ ಕೊಟ್ಟಂತ ಹೇಳಿಕೆ ಕ್ಷುಲ್ಲಕ ಆಗುತ್ತೆ ಹೊರತು, ಅವರು ಕೊಟ್ಟಂತ ವರದಿಗಳು ಡಸ್ಟ್ಬಿನ್ಗೆ ಸೇರ್ತವೆ ಹೊರತು ಟ್ರಂಪ್ಗೆ ಈ ಒಂದು ಪುರಸ್ಕಾರಕ್ಕೆ ಸದ್ಯದ ಮಟ್ಟಿಗಂತೂ ಅರ್ಹ ಅಲ್ಲ ಅಂತೇಳಿ ಈಗ ನಾರ್ವೆಯ ಈ ನೊಬೆಲ್ ಪುರಸ್ಕಾರ ಕಮಿಟಿ ನಿರ್ಧಾರ ಮಾಡಿರುವಂತದ್ದು. ಇದೇ ಕಾರಣದಿಂದಾಗಿ ಮರಿಯಾ ಅವರಿಗೆ ಕೊಟ್ಟಿರುವಂತದ್ದು. ನವಿತಾ, ಓಕೆ, ಈಗ ನಾವು ಗಮನಿಸ್ತಾ ಇದ್ವಿ ಪ್ರತಿ ಬಾರಿಗ ನನಗೆ ಯಾಕೆ ಕೊಡಬಾರ್ದು ಅನ್ನುವಂಥ ವಿಚಾರದಲ್ಲಿ ಅಲ್ಲಿನ ಹಿಂದಿನ ಅಧ್ಯಕ್ಷರ ವಿಚಾರವನ್ನೇ ಕೂಡ ಪ್ರಸ್ತಾಪ ಮಾಡಿದ್ದು. ವಿಶ್ವಸಂಸ್ಥೆಯಲ್ಲೂ ಕೂಡ ಈ ರೀತಿಯಾಗಿ ಮನವಿಯನ್ನ ಮಾಡ್ಕೊಂಡಿರೋದು, ಬೇರೆ ದೇಶಗಳ ಸಪೋರ್ಟ್ ಅನ್ನ ಪಡ್ಕೊಂಡಿದ್ರು ಕೂಡ. ರಾಘವೇಂದ್ರ ಗುಡಿ, ಇಂತಹ ಸಂದರ್ಭದಲ್ಲಿ ಇದೀಗ ಮರಿಯಾ ಅವರಿಗೆ ಈಗ ಶಾಂತಿ ಪುರಸ್ಕಾರವನ್ನ ನೀಡಲಾಗಿದೆ. ಥ್ಯಾಂಕ್ ಯು ಸೋ ಮಚ್ ರಾಘವೇಂದ್ರ ಗುಡಿ ಡೀಟೇಲ್ಸ್ಗೆ. ಈಗಾಗಲೇ ಅಮೆರಿಕ ಅಧ್ಯಕ್ಷರಾಗಿರುವ ಡೊನಾಲ್ಡ್ ಟ್ರಂಪ್ ಅವರು ನೊಬೆಲ್ ಶಾಂತಿ ಪ್ರಶಸ್ತಿಯ ನಿರೀಕ್ಷೆಯಲ್ಲಿದ್ರು. ಇದಕ್ಕಾಗಿ ಸತತ ಪ್ರಯತ್ನಗಳನ್ನು ಮಾಡಿದ್ರು, ಹೇಳಿಕೆಗಳನ್ನು ಕೊಡಿಸ್ತಾ ಇದ್ರು ಬೇರೆ ದೇಶಗಳಿಂದ. ಬಟ್ ಯಾವುದು ಕೂಡ ಅದು ಸಾರ್ಥಕ ಆಗಲಿಲ್ಲ. ಮುಖ್ಯಮಂತ್ರಿಗಳ ಸಾರಥ್ಯದಲ್ಲಿ ಮೊದಲ ಜಿಬಿಎ ಸಭೆ ಸಂಜೆ 5 ಗಂಟೆಗೆ ಜಿಬಿಎ ಸಭೆಯನ್ನ ನಡೆಸಲಿದ್ದಾರೆ ಸಿದ್ದರಾಮಯ್ಯ ಅವರು. ಬೆಂಗಳೂರಿನ ಸಂಸದರು, ಶಾಸಕರು, ಅಧಿಕಾರಿಗಳಿಗೆ ಆಹ್ವಾನವನ್ನ ನೀಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆ, ಡಿಸಿಎಂ ಅವರ ನೇತೃತ್ವದಲ್ಲಿ ಇವತ್ತು ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಸಭೆ ನಡೆಯುತ್ತೆ. ಜಿಬಿಎ ನಗರ ಪಾಲಿಕೆಗಳ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಸಭೆಯನ್ನ ಕರೆದಿದ್ದಾರೆ. ಬೆಂಗಳೂರಿನ ಸಂಸದರು ಯಾರಿದ್ದಾರೆ, ಶಾಸಕರುಗಳು ಯಾರಿದ್ದಾರೆ, ಅಧಿಕಾರಿಗಳು ಎಲ್ಲರಿಗೂ ಆಹ್ವಾನವನ್ನ ನೀಡಲಾಗಿದೆ. ಸಂಜೆ 5 ಗಂಟೆಗೆ ಜಿಬಿಎ ಸಭೆಯನ್ನ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆಸಲಾಗುತ್ತೆ. ಈ ಹಿನ್ನೆಲೆಯಲ್ಲಿ ಈಗ ಡಿಸಿಎಂ ಅವರ ನೇತೃತ್ವ, ಸಿಎಂ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇರುವಂತಹ ಸಭೆಗೆ ಬೆಂಗಳೂರಿನ ಸಂಸದರು, ಶಾಸಕರುಗಳು ಜೊತೆಗೆ ಅಧಿಕಾರಿಗಳಿಗೂ ಕೂಡ ಆಹ್ವಾನ ನೀಡಲಾಗಿದೆ. ಪಾಲಿಕೆಗಳ ಚುನಾವಣೆ ಸಂಬಂಧಪಟ್ಟಂತೆ ಅಭಿವೃದ್ಧಿ, ಮೂಲಭೂತ ಸೌಕರ್ಯಗಳ ಬಗ್ಗೆ ಕೂಡ ಚರ್ಚೆಯನ್ನ ನಡೆಸಲಾಗುತ್ತೆ. ಆದರೆ ಈ ಒಂದು ಸಭೆಗೆ ಇದೀಗ ಬೆಂಗಳೂರಿನ ಬಿಜೆಪಿಯ ಶಾಸಕರುಗಳು ಯಾರ್ಯಾರಿದ್ದಾರೆ ಅವರೆಲ್ಲರ ಬರ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಯಾಕಂದ್ರೆ ಮೊದಲ ಸಭೆಗೇನೆ ವಿರೋಧವನ್ನ ವ್ಯಕ್ತಪಡಿಸಿರೋದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ಒಂದ್ ಕಡೆ ಚುನಾವಣೆ, ಮತ್ತೊಂದು ಕಡೆ ಅಭಿವೃದ್ಧಿ ವಿಚಾರಗಳು, ಮೂಲಭೂತ ಸೌಕರ್ಯ, ಈ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಜಿಬಿಎಯ ಮೊದಲ ಸಭೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆದ ಬಳಿಕ ಮೊದಲ ಸಭೆಯನ್ನ ಕರೆಯಲಾಗಿದೆ. ಈಗ ಇಲ್ಲಿವರೆಗೂ ಬಿಬಿಎಂಪಿ ಇತ್ತು, ಆ ನಂತರ ಇದೀಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಆಗಿದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಇದರ ಅಧ್ಯಕ್ಷತೆ ಸಿಎಂ ಸಿದ್ದರಾಮಯ್ಯ ಅವರು, ಹಾಗೇನೆ ಇದರ ಬಗ್ಗೆ ಒಂದು ಮಾರ್ಗದರ್ಶನವನ್ನ ನೀಡುವಂತದ್ದಾಗಿರಬಹುದು ಅಥವಾ ನೇತೃತ್ವವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲೂ ಕೂಡ ನಡೆಯುತ್ತೆ. ಈಗ 5 ಗಂಟೆಗೆ ಸಭೆಯನ್ನ ಕರೆಯಲಾಗಿದೆ. ಆದ್ರೆ ಯಾರ್ಯಾರು ಬರ್ತಾರೆ, ಯಾವ ರೀತಿಯ ಚರ್ಚೆಗಳ ಆಗತ್ತೆ ಅನ್ನುವಂತಹ ಕುತೂಹಲ ಇದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆಶಿಕ್ ಮುಲ್ಕಿ, ಮೊದಲ ಜಿಬಿಎಸ್ ಸಭೆಯನ್ನ ಇವತ್ತು ಕರೆಯಲಾಗಿದೆ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ. ಏನೆಲ್ಲ ನಿರೀಕ್ಷೆಗಳನ್ನ ಇಟ್ಕೊಳ್ಳಬಹುದು? ನವಿತಾ, ಮೊದಲನೇದಾಗಿ ಕಳೆದ 70 ವರ್ಷಗಳಿಂದ ಬೆಂಗಳೂರಿನಲ್ಲಿ ಜನಪ್ರತಿನಿಧಿಗಳು ಆಳ್ವಿಕೆ ಮಾಡಿದಂತಹ ಜಾಗದಲ್ಲಿ ಇವತ್ತು ಅಂದರೆ ಮೇಯರ್ಗಳು ಕೂತು ಆ ಬೆಂಗಳೂರಿನ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿರುವಂತಹ ಜಾಗದಲ್ಲಿ ಇವತ್ತು ಮೊದಲನೇ ಬಾರಿಗೆ ರಾಜ್ಯದ ಸಿಎಂ ಇದೀಗ ಕೂತು ಆಡಳಿತವನ್ನು ಮೇಲುಸ್ತುವಾರಿಯನ್ನು ವಹಿಸುವಂತ ಕೆಲಸಕ್ಕೆ ಕೈ ಹಾಕ್ತಿದ್ದಾರೆ. ಮುಖ್ಯವಾಗಿ ನೀವೇನು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ, ಇವತ್ತು ಇಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮತ್ತು ಜಿಬಿಎ ಮುಖ್ಯ ಆಯುಕ್ತರಾಗಿರುವಂತಹ ಮಹೇಶ್ವರ ರಾವ್ ಅವರು ಇಲ್ಲಿ ಎಲ್ಲ ಅಧಿಕಾರಿಗಳ ಜೊತೆಗೆ ಬೆಂಗಳೂರಿನ ಜನಪ್ರತಿನಿಧಿಗಳು, ರಾಜ್ಯಸಭೆ ಸದಸ್ಯರುಗಳು ಜೊತೆಗೆ ವಿವಿಧ ಇಲಾಖೆಯ ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡ್ತಾರೆ. ಮುಖ್ಯವಾಗಿ ಇವತ್ತಿನ ಸಭೆಯಲ್ಲಿ ಅಜೆಂಡಾ ಇರುವಂತದ್ದು ಜಿಬಿಎ ಮೂಲಕವಾಗಿ ಯಾವ ರೀತಿಯಾಗಿ ಸಮನ್ವಯತೆಯನ್ನ ಸಾಧಿಸಿಕೊಂಡು ಬೆಂಗಳೂರಿನಲ್ಲಿ ಅಭಿವೃದ್ಧಿ ಕಾರ್ಯಗಳು ಮಾಡಬೇಕು, ಬೆಂಗಳೂರನ್ನ ಯಾವ ರೀತಿ ಮತ್ತೊಂದು ಹೆಜ್ಜೆ ಮೇಲಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ಸಭೆ ಬಹಳಷ್ಟು ಮುಖ್ಯವಾಗುವಂಥದ್ದು. ಮತ್ತೆ ಮುಖ್ಯವಾಗಿ ಕಳೆದ 5 ವರ್ಷ 30 ದಿನಗಳಿಂದ ಏನು ಪಾಲಿಕೆ ಚುನಾವಣೆ ನಡೆದಿಲ್ಲ, ಆ ವಿಚಾರವೂ ಕೂಡ ಇವತ್ತಿನ ಸಭೆಯಲ್ಲಿ ಪ್ರಸ್ತಾಪ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಮತ್ತೆ ಇತ್ತೀಚೆಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ರಾಜಕೀಯವಾಗಿ ಕೂಡ ಚರ್ಚೆ ಆದಂತಹ ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ಯಾವ ರೀತಿಯಾಗಿರುವಂತಹ ಕೆಲಸ ಕಾರ್ಯಗಳು ಜಿಬಿಎ ವ್ಯಾಪ್ತಿಯ 5 ಪಾಲಿಕೆಗಳಲ್ಲಿ ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಕೂಡ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಅಧಿಕಾರಿಗಳು ಮತ್ತು ಸ್ಥಳೀಯ ಶಾಸಕರು ಮತ್ತೆ ಸಚಿವರುಗಳ ಜೊತೆಗೂ ಕೂಡ ಮಾತನಾಡಿ ಅದಕ್ಕೂ ಕೂಡ ಒಂದಿಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕುವಂತ ಕೆಲಸವನ್ನ ಸಿದ್ದರಾಮಯ್ಯನವರು ಮಾಡ್ತಾರೆ. ಮತ್ತೆ ಮುಖ್ಯವಾಗಿ ಕಳೆದ 5 ವರ್ಷ ಏನು ಚುನಾವಣೆ ಜನಪ್ರತಿನಿಧಿಗಳಿಲ್ಲದೆ ನಡೀತಾ ಇದೆ ಪಾಲಿಕೆಗಳು, ಸೊ ಈ ಬಾರಿ ಯಾವ ರೀತಿಯಾಗಿ ಚುನಾವಣೆಗೆ ಅಡೆತಡೆಗಳೇನಿದೆ, ಕೋರ್ಟ್ನಲ್ಲಿ ಯಾವೆಲ್ಲ ವಿಚಾರಗಳು ವಿಲೇವಾರಿ
ಆಗೋದು ಬಾಕಿ ಇದೆ ಅನ್ನುವಂಥದ್ರ ಸಂಪೂರ್ಣ ಮಾಹಿತಿ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಮತ್ತೆ ಇದು ಕೇವಲ ಇವತ್ತು GBA ಆಗಿ ಇದು ಮೊದಲನೇ ಮೀಟಿಂಗ್ ಆಗಿದ್ರು ಕೂಡ ಮುಂದಿನ 3 ತಿಂಗಳಿಗೊಮ್ಮೆ ಇದೇ ರೀತಿಯಾಗಿರುವಂತಹ ಮೀಟಿಂಗ್ ಅನ್ನ ಇದೇ ಹಾಲ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮತ್ತೆ ಬೆಂಗಳೂರು ಉಸ್ತುವಾರಿ ಸಚಿವರಾಗಿರುವಂತಹ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೀತಾನೆ ಬರುತ್ತೆ. ಬೆಂಗಳೂರಿನಲ್ಲಿ BWSS ಇರ್ಬೋದು, BMRDA ಇರ್ಬೋದು, ನಮ್ಮ ಮೆಟ್ರೋ ಇರ್ಬೋದು ಅಥವಾ BMTC ಇರ್ಬೋದು, ಎಲ್ಲಾ ಇಲಾಖೆಗಳನ್ನು ಕೂಡ ಒಂದೇ ಸೂರಿನಡಿ ತಂದು ಸಮನ್ವಯತೆಯನ್ನ ಸಾಧಿಸಿಕೊಂಡು ಯಾವ ರೀತಿಯಾಗಿ ಅಧಿಕಾರವನ್ನ ಮಾಡಬೇಕು, ಯಾವ ರೀತಿಯಾಗಿ ಒಂದು ವ್ಯವಸ್ಥೆಯನ್ನ ತರಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ GBA ಈಗ ಅಸ್ತಿತ್ವಕ್ಕೆ ಬಂದಿರುವಂತದ್ದು. ಹೀಗಾಗಿ ಇದರ ಅಧ್ಯಕ್ಷರು ಖುದ್ದು CM ಆಗಿರುವಂತಹ ಕಾರಣಕ್ಕಾಗಿ ಬಹಳಷ್ಟು ನಿರೀಕ್ಷೆಗಳಿವೆ. ಯಾವ ರೀತಿಯಾಗಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಕಾರ್ಯರೂಪಕ್ಕೆ ಬರುತ್ತೆ, ಬಂದ ಮೇಲೆ ಯಾವ ರೀತಿಯಾಗಿರುವಂತಹ ಅಭಿವೃದ್ಧಿ, ಏನೆಲ್ಲ ಕೊಡುಗೆಗಳು ಬೆಂಗಳೂರಿಗೆ ಸಿಗುತ್ತೆ ಅನ್ನುವಂಥದ್ರ ಬಗ್ಗೆ ಬಹಳಷ್ಟು ನಿರೀಕ್ಷೆಗಳಿರುವಂತದ್ದು. ಈಗಾಗಲೇ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವನ್ನ ವಿರೋಧಿಸಿ ಇವತ್ತು ಈ ಒಂದು ಸಭೆಗೆ ಪಾಲ್ಗೊಳ್ಳಬೇಕಾಗಿರುವಂತಹ ಬಿಜೆಪಿ ನಾಯಕರು, ಬಿಜೆಪಿ ಜನಪ್ರತಿನಿಧಿಗಳು, ಶಾಸಕರು ಇವತ್ತು ಬರಲ್ಲ ಅನ್ನುವಂಥದ್ದನ್ನ ಬಹಳ ಓಪನ್ ಆಗಿ ಹೇಳಿರುವಂತದ್ದು. ಹೀಗಾಗಿ ಅವರು ಯಾಕೆ ವಿರೋಧ ಮಾಡ್ತಿದ್ರೆ ಅವ್ರನ್ನು ಕೂಡ ಈ ಒಂದು ಸಿಸ್ಟಮ್ ಒಳಗಡೆ ತೆಗೆದುಕೊಂಡು ಬಂದು ಯಾವ ರೀತಿಯಾಗಿರುವಂತಹ ಆಡಳಿತವನ್ನ, ಕೊಡುಗೆಗಳನ್ನ ಬೆಂಗಳೂರಿನಲ್ಲಿ ನೀಡಬಹುದು ಅನ್ನುವಂಥದ್ರ ಬಗ್ಗೆ ಅವರಿಗೂ ಇನ್ವೈಟ್ ಹೋಗಿದೆಯಾ ಅಥವಾ ನಮಗೆ ಇನ್ವಿಟೇಷನ್ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಇದನ್ನ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಸೆಪರೇಟ್ ಆಗಿ ಅವರು ಒಂದು ಸಭೆಯನ್ನ ನಡೆಸುವಂತಹ ನಿರ್ಧಾರ ಯಾಕೆ? ನವಿತಾ, ಈ ಒಂದು ಇದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಡಿಯಲ್ಲಿ ನಡೀತಾ ಇರುವಂತಹ ಒಂದು ಸಭೆ, ಇದು GBA ಚೊಚ್ಚಲ ಸಭೆ ಕೂಡ ಹೌದು. ಹೀಗಾಗಿ ಈ ಒಂದು ಸಭೆಯಲ್ಲಿ ಬೆಂಗಳೂರಿಗೆ ಸಂಬಂಧಪಟ್ಟಿರುವಂತಹ ಎಲ್ಲಾ ಜನಪ್ರತಿನಿಧಿಗಳಿಗೂ ಕೂಡ ಈಗಾಗಲೇ ಅಫಿಷಿಯಲ್ ಆಗಿ ಇನ್ವಿಟೇಷನ್ ಹೋಗಿದೆ. ನಾವು ಇಲ್ಲಿ ಈ ಭಾಗದಲ್ಲಿ ನೋಡ್ತಾ ಹೋಗಬಹುದು. ರಾಜ್ಯಸಭೆಯ ಸದಸ್ಯರುಗಳಿಗೂ ಕೂಡ ಇಲ್ಲಿ ಇನ್ವೈಟ್ ಹೋಗಿರುವಂತದ್ದು. ರಾಜ್ಯಸಭೆಯ ಸದಸ್ಯರು ಮತ್ತು ವಿತ್ತ ಸಚಿವ ಆಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವ್ರಿಗೂ ಕೂಡ ಇನ್ವಿಟೇಷನ್ ಹೋಗಿದೆ. ಜೊತೆಗೆ ಶೋಭಾ ಕರಂದ್ಲಾಜೆ ಸಚಿವರು ಕೇಂದ್ರ ಸರ್ಕಾರ ಅವ್ರಿಗೂ ಕೂಡ ಹೋಗಿರುವಂತ. ಇದ್ರ ಜೊತೆಗೆ ಈ ಒಂದು GBAಗೆ ನಾಮನಿರ್ದೇಶನ ಆಗಿರುವಂತಹ ಯತೀಂದ್ರ ಸಿದ್ದರಾಮಯ್ಯನವರಿಗೂ ಕೂಡ ಇನ್ವಿಟೇಷನ್ ಹೋಗಿದೆ. ಹೀಗೆ ಪ್ರತಿಯೊಬ್ಬರಿಗೂ ಕೂಡ ಕೇವಲ ಬಿಜೆಪಿ ಕಾಂಗ್ರೆಸ್ ಅಂತಲ್ಲ, ಬೆಂಗಳೂರಿಗೆ ಸಂಬಂಧಪಟ್ಟಿರುವಂತಹ ಎಲ್ಲಾ ಜನಪ್ರತಿನಿಧಿಗಳಿಗೂ ಕೂಡ ಇಲ್ಲಿಂದ ಇನ್ವಿಟೇಷನ್ ಅನ್ನು ಕೊಡಲಾಗಿದೆ. ಆದ್ರೆ ಯಾರು ಬಿಜೆಪಿ ಶಾಸಕರು ಬರ್ತಾರಾ, ಜನಪ್ರತಿನಿಧಿಗಳು ಬರ್ತಾರಾ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ ನಾವಿತ್ತು. ಓಕೆ, ಥ್ಯಾಂಕ್ ಯು ಆಶಿಕ್ ಮುಲ್ಕಿ ಡೀಟೇಲ್ಸ್ಗೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಸಭೆಯನ್ನು ನಡೆಸಲಾಗುತ್ತೆ. ಅಂದರೆ 5 ಗಂಟೆಗೆ GBAಯ ಮೊದಲ ಸಭೆಯನ್ನು CM ಅವರ ಅಧ್ಯಕ್ಷತೆಯಲ್ಲಿ ನಡೆಸಲಾಗುತ್ತೆ. DCM ನೇತೃತ್ವದಲ್ಲಿ ಈ ಸಭೆ ನಡೀತಾ ಇರೋದು ಸಾಕಷ್ಟು ನಿರೀಕ್ಷೆಗಳನ್ನು ಹುಟ್ಟು ಹಾಕಿದೆ. ಜೊತೆಗೆ ಇಲ್ಲಿ ಬಹಳ ಇಂಪಾರ್ಟೆಂಟ್ ಇವತ್ತು ಮೂಲಭೂತ ಸೌಕರ್ಯಗಳ ಆಗಿರಬಹುದು ಅಥವಾ ಈಗಾಗಲೇ ಚುನಾವಣೆಯ ವಿಚಾರ ಆಗಿರ್ಬೋದು, ಇವೆಲ್ಲವೂ ಕೂಡ ಇವತ್ತು ಚರ್ಚೆಗೆ ಬರಲಿದೆ. ಸಿಎಂ ನೇತೃತ್ವದ GBA ಸಭೆಯನ್ನ ಬಿಜೆಪಿ ಬಹಿಷ್ಕಾರ ಮಾಡಿದೆ. ಪ್ರತ್ಯೇಕವಾಗಿ GBA ಸಭೆಗೆ ಮುಂದಾಗಿದ್ದಾರೆ ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು. ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ಇವತ್ತು ಸಭೆ ನಡೆಯಲಿದೆ. ಯಾಕೆ ಬಹಿಷ್ಕಾರ ಮಾಡ್ತಿದ್ದಾರೆ ಅನ್ನುವಂಥ ಪ್ರಶ್ನೆ, ಯಾಕಂದ್ರೆ ಅವರಿಗೂ ಕೂಡ ಈಗಾಗಲೇ ಇನ್ವಿಟೇಷನ್ ನೀಡಲಾಗಿದೆ. ಬೆಂಗಳೂರಿನ ಸಮಗ್ರ ಅಭಿವೃದ್ಧಿಗೆ ಇವರ ಪಾತ್ರ ಕೂಡ ಇದೆ. ಅಂದ್ರೆ ಇವರು ಕೂಡ ಅಲ್ಲಿ ತಮ್ಮ ಸಲಹೆಗಳನ್ನು ಕೊಡಬಹುದಾಗಿತ್ತು. ಆದ್ರೆ ಇದೀಗ ನಾವು ಸೆಪರೇಟ್ ಆಗಿ ಸಭೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಂದ್ ಕಡೆ GBA ಕೆಂಪೇಗೌಡ ಹಾಲ್ನಲ್ಲಿ CM ಅವರ ಸಭೆಯನ್ನ ಮಾಡ್ತಾರೆ, ಮತ್ತೊಂದು ಕಡೆ ಮಲ್ಲೇಶ್ವರಂನಲ್ಲಿ ಬಿಜೆಪಿಯಿಂದ ಪ್ರತ್ಯೇಕ ಸಭೆ ನಡೆಯುತ್ತೆ. CM ನೇತೃತ್ವದ GBA ಸಭೆಯನ್ನ ಬಹಿಷ್ಕಾರ ಮಾಡಿದ್ದಾರೆ ಬಿಜೆಪಿ ನಾಯಕರು. ನಾವು ಈ ಸಭೆಯಲ್ಲಿ ಪಾಲ್ಗೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಇದೀಗ ಬೆಂಗಳೂರಿನ ಸಮಗ್ರ ಅಭಿವೃದ್ಧಿಯಲ್ಲಿ ಎಲ್ಲರೂ ಕೂಡ ತಮ್ಮ ಪಾತ್ರವನ್ನು ವಹಿಸಬೇಕಾಗತ್ತೆ. ಬೆಂಗಳೂರಿನ ಬಿಜೆಪಿ ಶಾಸಕರು ಕೂಡ ಏನೇನು ಆಗಬೇಕು, ಯಾವ ರೀತಿಯಾಗಿ ಸಮಗ್ರ ಅಭಿವೃದ್ಧಿಗೆ ಸಲಹೆ ಸೂಚನೆಗಳನ್ನ, ತಮ್ಮ ಚಿಂತನೆಗಳನ್ನ ಹೇಳುವಂತ ಪ್ರಯತ್ನಗಳನ್ನು ಮಾಡಬೇಕಾಗಿತ್ತು. ಬಟ್ ನಾವು ಸೆಪರೇಟ್ ಆಗಿ ಮೀಟಿಂಗ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಬಿಜೆಪಿಯ ಶಾಸಕರುಗಳು. ನಿಜ ಶರಣ ಅಂಬಿಗರ ಚೌಡಯ್ಯ ಮೂರ್ತಿ ಭಗ್ನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಂಬಿಗರ ಚೌಡಯ್ಯ ಅಭಿಮಾನಿಗಳು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ತಳವಾರ ಸಮಾಜದಿಂದ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಈಗ ನಿಜ ಶರಣ ಅಂಬಿಗರ ಚೌಡಯ್ಯ ಮೂರ್ತಿಯನ್ನ ಭಗ್ನ ಮಾಡಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಂಬಿಗರ ಚೌಡಯ್ಯ ಅಭಿಮಾನಿಗಳು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಮೂರ್ತಿ ಭಗ್ನ ಮಾಡಿದವರ ಬಂಧನಕ್ಕೆ ಆಗ್ರಹಿಸಿದ್ದಾರೆ. ಈಗಾಗಲೇ ತನಿಖೆ ನಡೆಸ್ತಾ ಇದ್ದಾರೆ ಶಹಬಾದ್ ಪೊಲೀಸರು. ನಿನ್ನೆ ರಾತ್ರಿ ಕಲಬುರಗಿಯ ಮುತ್ತಗ ಗ್ರಾಮದಲ್ಲಿ ಈ ಒಂದು ಕೃತ್ಯ ನಡೆದಿದ್ದು, ಈಗಾಗಲೇ ಯಾರು ತಪ್ಪಿತಸ್ಥರಿದ್ದಾರೆ, ಇಂತಹ ಕೃತ್ಯವನ್ನ ಯಾರು ಎಸಗಿದ್ದಾರೆ ಅವರನ್ನ ಕೂಡಲೇ ಬಂಧಿಸಬೇಕು, ಅವರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಅಂಬಿಗರ ಚೌಡಯ್ಯ ಮೂರ್ತಿಯನ್ನ ಭಗ್ನ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರೀತಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಕೂಡ ಇದೆ. ಅಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆಯನ್ನ ಮಾಡಿದ್ದಾರೆ ಅಂಬಿಗರ ಚೌಡಯ್ಯ ಅಭಿಮಾನಿಗಳು. ಈಗಾಗಲೇ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ತಳವಾರ ಸಮಾಜ ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದು ತಪ್ಪಿತಸ್ಥರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಆಗ್ರಹಿಸುತ್ತಿದ್ದಾರೆ.
ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಅರುಣ್ ಕುಮಾರ್ ಕದಂ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ್ ಕುಮಾರ್, ಈಗಾಗಲೇ ಪ್ರತಿಭಟನೆ ಮಾಡಲಾಗ್ತದೆ. ನಿನ್ನೆ ರಾತ್ರಿ ಇದು ಮೂರ್ತಿಯನ್ನ ಭಗ್ನ ಮಾಡಿರೋದು. ಸದ್ಯಕ್ಕೆ ಇಲ್ಲಿವರೆಗೂ ಕೂಡ ಯಾರನ್ನಾದ್ರೂ ಅರೆಸ್ಟ್ ಮಾಡಲಾಗಿದೆಯಾ? ಯಾರಾದ್ರೂ ಸಿಕ್ಕಿಬಿದ್ದಿದ್ದಾರಾ ಪೊಲೀಸರ ತನಿಖೆಯಲ್ಲಿ? ಹೌದು, ಕಲಬುರಗಿ ಶಹಾಬಾದ್ ತಾಲೂಕಿನ ಮುತುಗಾ ಗ್ರಾಮದಲ್ಲಿ ಅಂಬಿಗರ ಚೌಡಯ್ಯನವರ ಮೂರ್ತಿ ಭಗ್ನ ಮಾಡಿರೋ ಘಟನೆ ನಡೆದಿರುವಂತದ್ದು. ಈ ಒಂದು ಘಟನೆ ಕಳೆದ ರಾತ್ರಿ ಯಾರೋ ದುಷ್ಕರ್ಮಿಗಳು ರಾತ್ರಿ ಹೊತ್ತಿನಲ್ಲಿ ಅಂಬಿಗರ ಚೌಡಯ್ಯನ ಮೂರ್ತಿಗೆ ಕೈಗೆ ಕಲ್ಲಿನಿಂದ ಹೊಡೆದು ಇನ್ನು ಜಖಮಗೊಳಿಸಿದ್ದಾರೆ. ಈ ಒಂದು ಘಟನೆ ಖಂಡಿಸಿ ತಳವಾರ ಸಮಾಜ ಮತ್ತೆ ಅಂಬಿಗರ ಚೌಡಯ್ಯನವರ ಅಭಿಮಾನಿಗಳು ಕಲಬುರಗಿ ಆ ಗ್ರಾಮದಲ್ಲಿ ಸಾಕಷ್ಟು ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ಕಿಡಿಗೇಡಿಗಳು ಇದೇ ರೀತಿ ಮೂರ್ತಿ ಭಗ್ನ ಮಾಡಿದ್ದನ್ನ ಖಂಡಿಸಿ ಶಹಾಬಾದ್ನ ಬಂಕೂರು ಕ್ರಾಸ್ ನಲ್ಲಿ ರಸ್ತೆ ತಡೆದು ಟೈರ್ಗೆ ಓಕೆ, ಅವರ ಸಂಪರ್ಕ ಕಟ್ ಆಗಿದೆ. ಈಗಾಗಲೇ ಅವರು ಹೇಳ್ತಾ ಇದ್ರು ನಿನ್ನೆ ರಾತ್ರಿ ನಡೆದಂತಹ ಘಟನೆ. ಈಗ ಅಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮೂರ್ತಿಯನ್ನ ಭಗ್ನ ಮಾಡಿದ್ದಾರೆ. ಯಾರು ಆ ಮೂರ್ತಿಯನ್ನ ಭಗ್ನ ಮಾಡಿದ್ರು, ಇಂತಹ ಕೃತ್ಯವನ್ನು ಎಸಗಿದ್ದವರು ಅವರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಆಗ್ರಹಿಸಿ ಇದೀಗ ತಳವಾರ ಸಮುದಾಯದವರು ಹೋರಾಟವನ್ನ ಮಾಡ್ತಾ ಇರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಒಂದು ರೀತಿ ದೊಡ್ಡ ಮಟ್ಟದ ಆಕ್ರೋಶ ಕೂಡ ವ್ಯಕ್ತ ಆಗಿದೆ. ಇಂತಹ ಒಂದು ಕೆಲಸವನ್ನು ಯಾರು ಮಾಡಿದ್ದಾರೆ? ಮೂರ್ತಿಯ ಕೈಯನ್ನೇ ಕಟ್ ಮಾಡಿರುವಂತದ್ದು ದೃಶ್ಯಗಳಲ್ಲಿ ನಿಮಗೆ ನಾವು ತೋರಿಸ್ತಾ ಇದೀವಲ್ಲ, ಆ ಮೂರ್ತಿಯ ಕೈಯನ್ನು ಕಟ್ ಮಾಡುವಂತಹ ಮನಸ್ಥಿತಿ ಯಾರದ್ದು? ಯಾರು ಇಂತಹ ಕೆಲಸವನ್ನ ಮಾಡಿದ್ದಾರೆ? ಸಮಾಜದಲ್ಲಿ ಅಶಾಂತಿಯನ್ನ ಹುಟ್ಟು ಹಾಕುವಂತ ಕೆಲಸವನ್ನ ಯಾರು ಮಾಡಿದ್ದಾರೆ? ಅವರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಅದು ನೀವು ಹೇಳ್ತಾ ಇದ್ರಿ, ಈಗಾಗಲೇ ಒಂದು ಕಡೆ ಈ ಒಂದು ಮೂರ್ತಿಯನ್ನ ಭಗ್ನ ಮಾಡಿರೋದು, ಮತ್ತೊಂದು ಕಡೆ ಈಗಾಗಲೇ ಪ್ರತಿಭಟನೆ ಜೊತೆಗೆ ತನಿಖೆ. ಈ ಘಟನೆಯನ್ನು ಖಂಡಿಸಿ ಕಲಬುರಗಿ ಬಂಕೂರು ಕ್ರಾಸ್ ನಲ್ಲಿ ಅಂಬಿಗರ ಚೌಡನ ಅಭಿಮಾನಿಗಳು ಪ್ರತಿಭಟನೆ ಮಾಡಿದ್ರು. ಟೈಗೆ ಬೆಂಕಿ ಹಚ್ಚಿ ಆಕ್ರೋಶನ ವ್ಯಕ್ತಪಡಿಸಿದ್ರು. ಯಾರು ಕಿಡಿಗೇಡಿಗಳು ಈ ರೀತಿ ಒಂದು ಮೂರ್ತಿ ಭಗ್ನವನ್ನು ಮಾಡಿದ್ರು ಅಂತವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕಂತ ಹೇಳಿ ಆಗ್ರಹವನ್ನು ಮಾಡಿದ್ರು. ಸ್ಥಳಕ್ಕೆ ಶಹಾಬಾದ್ ಡಿವೈಎಸ್ಪಿ ಶಂಕರಗೌಡರು ಭೇಟಿ ನೀಡಿ ಅಲ್ಲಿನ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಮುತುಗಾ ಗ್ರಾಮದಲ್ಲಿ, ಅದನ್ನ ತಿಳಿದುಗೊಳಿಸುವಂತ ಕೆಲಸ ಮಾಡಿದ್ರು. ಅಲ್ಲದೆ ಯಾರು ಈ ಕಿಡಿಗೇಡಿಗಳು ಈ ಒಂದು ದುಷ್ಕೃತ್ಯನ ಎಸಗಿದ್ದಾರೆ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತೀವಂತೆ ಅನ್ನೋ ಭರವಸೆ ನೀಡಿದ್ದಾರೆ. ಅಲ್ಲದೆ ಶಹಾಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡು ಈಗ ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಈ ಘಟನೆಯಿಂದಾಗಿ ನಮ್ಮ ಸಮಾಜಕ್ಕೆ ಸಾಕಷ್ಟು ನೋವು ಉಂಟಾಗಿದೆ. ನಮ್ಮ ಸಮಾಜದ ಗುರುಗಳನ್ನ ಈ ರೀತಿ ಒಂದು ಅಪಮಾನ ಮಾಡಿದೆ ಅಲ್ಲದೆ ಈ ನಮ್ಮ ಸಮಾಜಕ್ಕೆ ಒಂದು ರೀತಿಯ ಅವಮಾನ ಮಾಡುವಂತ ಕೆಲಸ ಮಾಡಿದ್ದಾರೆ. ಹಾಗಾಗಿ ಅವರ ವಿರುದ್ಧ ಕಠಿಣ ಕ್ರಮಗಳನ್ನ ಕೈಗೊಳ್ಬೇಕಂತ ಹೇಳಿ ಈಗ ಅವರು ಏನಂತಂದ್ರೆ ತಳವಾರ ಸಮಾಜದವರನ್ನ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಯಾರ ವಿರುದ್ಧಾದ್ರೂ ಅನುಮಾನ ಇದೆಯಾ ಅರುಣ್ ಕುಮಾರ್ ಇಲ್ಲಿ ಅಲ್ಲಿನ ಜನರಿಗೆ? ಈ ಒಂದು ಯಾಕಂದ್ರೆ ಅದು ಮೂರ್ತಿಯನ್ನು ಸರ್ಕಲ್ ನಲ್ಲಿ ಇರೋದ್ರಿಂದ ಯಾರು ಮಾಡಿದಾರೆ ಅನ್ನೋದಕ್ಕೆ ರಾತ್ರಿ ಹೊತ್ತಿನಾಗಿದೆ. ಹಾಗಾಗಿ ಯಾರ ಮೇಲೆ ಯಾರು ಕಿಡಿಗೇಡಿಗಳು ಮಾಡಿದಾರೆ, ಯಾವ ಸಮಾಜದವರು ಇರಲಿ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಬೇಕಂತ ಆಗ್ರಹನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ರೀತಿ ಕಳೆದ ಹಲವು ಬಾರಿ ಬೇರೆ ಬೇರೆ ಕಡೆಗಳಲ್ಲಿ ಕೂಡ ಈ ರೀತಿ ಒಂದು ಮೂರ್ತಿಗಳನ್ನ ಗುರಿಯಾಗಿಸಿಕೊಂಡು ಅವಮಾನವನ್ನು ಮಾಡ್ತಾರೆ. ಇಂತಹ ಕಿಡಿಗೇಡಿಗಳು ಸೂಕ್ತ ಕಠಿಣ ಕ್ರಮಗಳನ್ನ ಕೈಗೊಳ್ಬೇಕಂದಾಗ ಮಾತ್ರ ಯಾವುದೇ ರೀತಿಯ ಧರ್ಮದ ಗುರುಗಳ ಮೂರ್ತಿಗಳು ಈ ರೀತಿ ಮಾಡೋದ್ರಿಂದ ಯಾವ ಧರ್ಮದ ಅಶಾಂತಿ ಉಂಟು ಮಾಡುವಂತ ಕೆಲಸ ಈ ಒಂದು ಗ್ರಾಮದಲ್ಲಿ ಮಾಡಿದ್ದಾರೆ. ಹಾಗಾಗಿ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಬೇಕು. ಇನ್ನೊಂದು ಬಾರಿ ಇಂತಹ ಘಟನೆ ಆಗದಂತೆ ಪೊಲೀಸ್ ಕಟ್ಟೆಚ್ಚರಿಕೆಯನ್ನು ವಹಿಸಬೇಕು ಅಂತೇಳಿ ಅವರು ಪ್ರತಿಭಟನಾಕಾರರು ಆಗ್ರಹ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಅವರನ್ನು ಅರೆಸ್ಟ್ ಮಾಡಬೇಕು, ಯಾವುದೇ ರೀತಿ ಡಿಲೇನ ಮಾಡಬಾರ್ದು ಅನ್ನೊಂದು ಆಗ್ರಹ ಕೂಡ ತಳವಾರ ಸಮಾಜದ ಪ್ರತಿಭಟನೆ ಮೂಲಕ ಈಗ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಯಲಹಂಕ ಲಾಡ್ಜ್ನಲ್ಲಿ ಇಬ್ಬರು ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಟ್ವಿಸ್ಟ್ ಸಿಗ್ತಾ ಇದೆ. ರಮೇಶ್ ಜೊತೆ ಕಾವೇರಿಗೆ ಅಕ್ರಮ ಸಂಬಂಧದ ಶಂಕೆ ಇದೆ. ಮದುವೆಯಾಗಿ 3 ಮಕ್ಕಳಿದ್ದಂತಹ ಹುನಗುಂದ ಮೂಲದ ಕಾವೇರಿ ಯಲಹಂಕ ಲಾಡ್ಜ್ನಲ್ಲಿ ಸಾವನ್ನಪ್ಪಿದ್ದು, ಇಬ್ಬರ ಸಾವಿನ ಪ್ರಕರಣದಲ್ಲಿ ಇದೀಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಪತಿ ಹಾಗೂ ಮಕ್ಕಳನ್ನ ಬಿಟ್ಟು ಬೆಂಗಳೂರಿಗೆ ಬಂದಿದ್ರು ಕಾವೇರಿ. ಗದಗ ಮೂಲದ ರಮೇಶ್ ಜೊತೆ ಕಾವೇರಿಗೆ ಅಕ್ರಮ ಸಂಬಂಧ ಇದೆ ಅನ್ನುವಂತಹ ಅನುಮಾನಗಳು ಇದೀಗ ವ್ಯಕ್ತವಾಗ್ತಾ ಇದೆ. ಮದುವೆಯಾಗೋದಕ್ಕೆ ರಮೇಶ್ ಒತ್ತಡವನ್ನ ಹೇರಿದ್ದ ಅನ್ನುವಂತಹ ಶಂಕೆಯೂ ಇದೆ. ಲಾಡ್ಜ್ನಲ್ಲಿ ಕಾವೇರಿ ಹಾಗೂ ರಮೇಶ್ ನಡುವೆ ಗಲಾಟೆ ಆಗಿದೆ. ಕಾವೇರಿ ಇದಕ್ಕೆ ಒಪ್ಪದಿರೋದಕ್ಕೆ ಪೆಟ್ರೋಲ್ ಸುರಿದುಕೊಂಡು ರಮೇಶ್ ತಾನು ಥ್ರೆಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಆಗ ಈ ರೀತಿಯಾಗಿ ರಮೇಶ್ ಬೆಂಕಿಗೆ ಆಹುತಿಯಾಗಿದ್ದಾನೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. 2016ರಲ್ಲಿ ಹುನಗುಂದದಲ್ಲಿ ಕಾವೇರಿಗೆ ಮದುವೆಯಾಗಿದ್ದು 3 ಮಕ್ಕಳಿದ್ದಾರೆ. 2 ತಿಂಗಳ ಹಿಂದಷ್ಟೇ ಕಾವೇರಿ ಬೆಂಗಳೂರಿಗೆ ಬಂದಿರೋದು. ಆ ಬಳಿಕ ವಾಪಸ್ ಹೋಗಿ ವಾರದ ಹಿಂದಷ್ಟೇ ನಗರಕ್ಕೆ ಬಂದಿದ್ರು. ಇಬ್ಬರ ನಡುವೆ ಮತ್ತೋರ್ವನ ಎಂಟ್ರಿ ಆಗಿರುವಂತಹ ಶಂಕೆ ಇದೆ. ಲಾಡ್ಜಲ್ಲಿ ರಮೇಶ್ ಮತ್ತು ಕಾವೇರಿ ಇದ್ದಾಗ ಮತ್ತೋರ್ವ ಯುವಕ ಬಂದು ಹೋಗಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಆತನ ಪತ್ತೆ ಕಾರ್ಯವೂ ಕೂಡ ನಡೀತಾ ಇದೆ. ಪೊಲೀಸರು ತನಿಖೆಯನ್ನ ನಡೆಸುತ್ತಿದ್ದಾರೆ.
ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಈ ಪ್ರಕರಣದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳೇ ಇದೆ. ಈಗ ಪೊಲೀಸರ ತನಿಖೆಯಲ್ಲಿ ಏನೆಲ್ಲ ಅಂಶಗಳು ಬಯಲಾಗ್ತಾ ಇದೆ? ನವಿತಾ ಜೈನ್ ಯಲಹಂಕ ನ್ಯೂ ಟೌನ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಲಾಡ್ಜಲ್ಲಿ ಏನೇನು ಒಂದು ಘಟನೆ ನಡೆದಿದೆ, ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಇವರಿಬ್ಬರು ಕೂಡ ಪ್ರೇಮಿಗಳಲ್ಲ. ಆದರೆ ಆ ಮಹಿಳೆ ಏನಿದ್ದಾರೆ, ಅಂದರೆ ಮೃತಪಟ್ಟಿರುವಂತಹ ಕಾವೇರಿ ಏನಿದ್ದಾರೆ, ಅವರು ಆಲ್ರೆಡಿ ಅವ್ರ ಮದುವೆ ಆಗಿ ಅವರಿಗೆ 3 ಮಂದಿ ಮಕ್ಕಳಿದ್ರು ಅಂತೇಳಿ, ಜೊತೆಲಿ ಅವರಿಬ್ಬರಿಗೂ ಕೂಡ ಅನೈತಿಕ ಸಂಬಂಧ ಇದೆ ಅನ್ನೋ ಬಗ್ಗೆ ಪ್ರಾಥಮಿಕ ತನಿಖೆ ವೇಳೆ ಗೊತ್ತಾಗ್ತಾ ಇರುವಂಥದ್ದು. ಅದಲ್ಲದೆ ಕಳೆದ 1 ವಾರದಿಂದಲೂ ಕೂಡ ಅವರು ಅದೇ ಒಂದು ಲಾಡ್ಜಲ್ಲಿ ಬಂದು ಅಲ್ಲೇ ಉಳ್ಕೊಂಡಿದ್ರು. ನಿನ್ನೆ ಅವರಿಬ್ಬರ ನಡುವೆ ಸಾಕಷ್ಟು ಗಲಾಟೆ ಆಗಿತ್ತು. ಕಾರಣ ಏನಂತಂದ್ರೆ, ಇಲ್ಲಿ ಮೃತಪಟ್ಟಿರುವಂತಹ ರಮೇಶ್ ಏನಿದ್ದಾನೆ, ಆತ ಮದುವೆ ಆಗುವಂತೆ ಬೆದರಿಕೆ ಹಾಕಿ ಮತ್ತು ಒತ್ತಡವನ್ನ ಹಾಕ್ತಾ ಇದ್ದ. ಆದ್ರೆ ಆಕೆ ಒಪ್ಪಿರ್ಲಿಲ್ಲ ಅಂತ. ಇದೇ ಕಾರಣಕ್ಕೆ ಇವರಿಬ್ಬರ ನಡುವೆ ಗಲಾಟೆ ಆಗಿರುವಂಥದ್ದು. ಆ ಸಂದರ್ಭದಲ್ಲಿ ಪೆಟ್ರೋಲ್ ಅನ್ನ ತೆಗೆದುಕೊಂಡು ಬಂದಂತ ಮೃತಪಟ್ಟಿರುವಂತಹ ರಮೇಶ್ ಏನಿದೆ, ಆತ ಪೆಟ್ರೋಲ್ ಸುರಿದುಕೊಂಡು ಥ್ರೆಟನ್ ಮಾಡಕ್ ಹೋಗಿದ್ದಾನೆ, ನಾನು ಸಾಯ್ತೀನಿ, ನೀವು ಮದುವೆ ಆಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ. ಆ ಸಂದರ್ಭದಲ್ಲಿ ಆತ ಏನು ಪೆಟ್ರೋಲ್ ಸುರಿದುಕೊಂಡು ಬೆಂಕಿಯನ್ನು ಹಚ್ಕೊಂಡಿರುವಂಥದ್ದು. ಆ ಸಂದರ್ಭದಲ್ಲಿ ತನ್ನನ್ನು ಆತ ಅಪ್ಕೊಳ್ಬಹುದು ಅಂತ ತನಗೂ ಕೂಡ ಬೆಂಕಿಯನ್ನು ಹಚ್ತಾನೆ ಅನ್ನೋ ಒಂದು ಆತಂಕದಲ್ಲಿ ಆಕೆ ಕೂಡ ಬಾತ್ರೂಮ್ ಒಳಗಡೆ ಹೋಗಿ ಲಾಕ್ ಮಾಡ್ಕೊಂಡಿದ್ದಾಳೆ. ಆದರೆ ದುರದೃಷ್ಟವಶಾತ್ ಆಕೆ ಕೂಡ ಉಸಿರುಗಟ್ಟಿ, ಈ ಒಂದು ಹೊಗೆಯಿಂದ ಉಸಿರುಗಟ್ಟಿ ಆಕೆ ಕೂಡ ಬಾತ್ರೂಮ್ ಒಳಗಡೆ ಸಾವನ್ನಪ್ಪಿರುವಂಥದ್ದು. ಮತ್ತೆ ಈತ ಕೂಡ ಸ್ಥಳದಲ್ಲೇ ಸುಟ್ಟು ಕರಕಲಾಗಿರುವಂಥದ್ದು. ಸದ್ಯ ಆ ಬಗ್ಗೆ ಪೊಲೀಸರು ತನಿಖೆಯನ್ನು ಮಾಡ್ತಾರೆ. ಆದರೆ ಈ ಒಂದು ಸಂದರ್ಭದಲ್ಲಿ ಆ CCTVಗಳನ್ನ ಪೊಲೀಸರು ಪರಿಶೀಲನೆ ಮಾಡಿದಂಥ ವೇಳೆ ಅದ್ರಲ್ಲಿ ಮತ್ತೋರ್ವ ಕೂಡ ಅಂದ್ರೆ ಇವರಿಬ್ಬರು ಒಳಗಡೆ ಇದ್ದಂತಹ ಸಂದರ್ಭದಲ್ಲಿ ಮತ್ತೊಬ್ಬ ವ್ಯಕ್ತಿ ಕೂಡ ಬಂದು ಹೋಗಿರುವಂತ ಬಗ್ಗೆ ಮಾಹಿತಿ ಸಿಕ್ಕಿದೆ. ಆದ್ರೆ ಆತ ಯಾರು, ಮತ್ತೆ ಈತನ ಬ್ರದರ್ ಅಥವಾ ಅದನ್ನು ಹೊರತುಪಡಿಸಿ ಆಕೆಯ ಸಂಬಂಧಿಕರ ಅನ್ನೋದ್ರ ಬಗ್ಗೆ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಪರಿಚಯಸ್ಥರಿರುವಂಥದ್ದೇ ಕಾರಣಕ್ಕೆ ಆತ ಬಂದು ಹೋಗಿರುವಂಥದ್ದು. ಆತ ಬಂದು ಹೋದ್ಮೇಲೆ ಇದೆಲ್ಲ ಕೂಡ ಬೆಳವಣಿಗೆ ಆಗಿರುವಂಥದ್ದು. ಆ ಬಗ್ಗೆ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಅವರ ಕುಟುಂಬಸ್ಥರನ್ನು ಕೂಡ ಪೊಲೀಸರು ಸಂಪರ್ಕ ಮಾಡಿ ಒಂದು ಸ್ಟೇಟ್ಮೆಂಟ್ ಅನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ. ಇವತ್ತು ಸಂಜೆ ವೇಳೆಗೆ ಮರಣೋತ್ತರ ಪರೀಕ್ಷೆ ಆಗಿ ಮೃತದೇಹಗಳನ್ನು ಅವ್ರ ಕುಟುಂಬಸ್ಥರಿಗೆ ಹಸ್ತಾಂತರವನ್ನ ಮಾಡ್ತಾರೆ. ತನಿಖೆ ಬಳಿಕ ಈ ಒಂದು ಪ್ರಕರಣದ ಘಟನೆಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತಹ ಒಂದು ಕಾರಣ ಏನೋದ್ರ ಬಗ್ಗೆ ತನಿಖೆ ಬಳಿಕ ನಿಖರವಾಗಿ ಗೊತ್ತಾಗಬೇಕಾಗಿರುವಂತದ್ದು. ನವಿತಾ ಜೈನ್, ನಿನ್ನೆ ಬಾಲಕಿ ಅತ್ಯಾಚಾರ ಕೊಲೆ, ಮೊನ್ನೆ ರೌಡಿ ಗಿಲ್ಕಿ ಹತ್ಯೆ, ಮೈಸೂರಿನಲ್ಲಿ ಸಾಲು ಸಾಲು ಕ್ರೈಮ್ ಪ್ರಕರಣಗಳು ನಡೀತಾ ಇದೆ. ಸಿಎಂ ತವರಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ಬಿಜೆಪಿಯವರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸಾಲು ಸಾಲು ಇಂತಹ ಕ್ರೈಮ್ ಪ್ರಕರಣಗಳು ಮೈಸೂರಲ್ಲಿ ನಡೀತಾ ಇರುವಂಥದ್ದು. ನಿನ್ನೆ ಅಪ್ರಾಪ್ತ ಬಾಲಕಿಯನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದಂತಹ ಪ್ರಕರಣ, ಅದಕ್ಕಿಂತ ಹಿಂದೆ ರೌಡಿ ಗಿಲ್ಕಿ ಹತ್ಯೆ ಆಗಿರೋದು, ಹೀಗೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಸಾಲು ಸಾಲು ಅಪರಾಧ ಪ್ರಕರಣಗಳು ಇದೀಗ ನಡೀತಾ ಇದೆ. ಅದು ಕೂಡ ಸಿಎಂ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಲ್ಲೇ ಇಂತಹ ಘಟನೆಗಳು ನಡೀತಾ ಇರುವುದು. ರಾಜ್ಯ ಬಿಜೆಪಿ ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದೆ, ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತಹ ಸಂದರ್ಭದಲ್ಲಿ ಯದುವೀರ್ ಆಗಿರ್ಬೋದು, ಪ್ರತಾಪ್ ಸಿಂಹ ಅವರು ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ರು. ಇದೀಗ ರಾಜ್ಯ ಬಿಜೆಪಿ ಆಕ್ರೋಶದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅಲರ್ಟ್ ಆಗಿದ್ದಾರೆ. ನಾಳೆ ಹಿರಿಯ ಅಧಿಕಾರಿಗಳನ್ನ ಸಭೆ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ನಾಳೆ ಮೈಸೂರಿಗೆ ಬಂದು ಸಂಜೆ ಸಭೆಯನ್ನ ನಡೆಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. 9 ವರ್ಷದ ಬಾಲಕಿ ಹಕ್ಕಿಪಿಕ್ಕಿ ಜನಾಂಗದ ಒಂದು ಬಾಲಕಿಯಲ್ಲಿ ಬಲೂನನ್ನ ಮಾರಾಟ ಮಾಡುತ್ತಿದ್ದು ಬಂದು ಬಾಲಕಿನ ಎತ್ಕೊಂಡು ಹೋಗಿ ಅತ್ಯಾಚಾರವನ್ನ ಮಾಡಿ ಕೊಲೆಯನ್ನ ಮಾಡ್ತಾನೆ ಅಂತಂದ್ರೆ ಏನ್ ಹೇಳಬೇಕು? ಇವತ್ತು ನಮ್ಮ ಪೊಲೀಸ್ ಇಲಾಖೆ ನಾನು ದೂರಕ್ಕೆ ಹೋಗಲ್ಲ. ಯಾಕೆಂತಂದ್ರೆ ಈ ಘಟನೆ ನಡೆದ ಕೂಡ್ಲೆ ತಕ್ಷಣಕ್ಕೆ ಆ ಅಪರಾಧಿನ ಬಂಧಿಸಿ ತಂದಿದ್ದಾರೆ. ಅವನ ಕಾಲಿಗೆ ಗುಂಡು ಹೊಡೆದು ಅವನ್ನ ಎಳ್ಕೊಂಡ್ ಬಂದಿದ್ದಾರೆ. ಇಲ್ಲಿ ನಮ್ಮ ಉಸ್ತುವಾರಿ ಸಚಿವರು ಇದ್ದಾರೆ. ಉಸ್ತುವಾರಿ ಸಚಿವರು ಏನಕ್ಕಿರೋದು? ಬಾಲಕಿಯ ಮೇಲೆ ಹತ್ಯೆ ಆಗಿದೆ, ನೀವ್ ಇದಕ್ಕೂ ಸ್ಪಂದಿಸಲ್ಲ, ನಿಮ್ಮ ಮನಸ್ಸು ಮಿಡಿತಾ ಇಲ್ಲ ಅಂತಂದ್ರೆ ನೀವೇನ್ ಕಲ್ಲಾಗಿದ್ದೀರಾ ಸರ್ ನೀವು? ಈ ಒಂದು ದಸರಾ ಸಮಯದಲ್ಲೇ, ದಸರಾ ಹಿನ್ನೆಲೆಯಲ್ಲೂ ಕೂಡ ಕ್ಯಾತ್ಮಾರಳ್ಳಿಯಲ್ಲಿ ಒಂದು ಮರ್ಡರ್ ಆಗಿತ್ತು. ಅದಾಗಿದ ನಂತರ ದಸರಾ ಒಂದು ಸಂದರ್ಭದಲ್ಲಿ ಅರಮನೆ ಬಲಿನೆ ಅಲ್ಲಿ ಒಂದು ಕೊಲೆಯನ್ನು ನಡೆದಿದೆ. ನಂತರ ಎಲ್ಲಕ್ಕಿಂತ ಒಂದು ದುರಂತವೆಂದ್ರೆ, ನಾವು ಈ ಒಂದು ಸಣ್ಣ ಹುಡುಗಿ, ಅಪ್ರಾಪ್ತ ಹುಡುಗಿ ಬಲೂನ್ ಮಾರಾಟ ಮಾಡಕ್ಕೆ ದಸರಾ ಸಂದರ್ಭದಲ್ಲಿ ಕುಟುಂಬ ಸಹಿತ ಬಂದಿರೋದು. ಅವಳದು ಒಂದು ಅತ್ಯಾಚಾರ ಮತ್ತು ಕೊಲೆ ಮಾಡಿರ್ತಕ್ಕಂಥದ್ದು ಅತ್ಯಂತ ಒಂದು ಟ್ರಾಜಿಕ್ ಇನ್ಸಿಡೆಂಟ್. ಜೊತೆಗೆ ನಿಜಕ್ಕೂ ನಾವು ಖಂಡಿಸುವುದು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆನಂದ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಈಗಾಗಲೇ ಸಾಲು ಸಾಲು ಪ್ರಕರಣಗಳು ಮೈಸೂರಲ್ಲಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ನಾಳೆ ಎಷ್ಟೊತ್ತಿಗೆ ಸಭೆಯನ್ನು ನಡೆಸಲಿದ್ದಾರೆ? ಯಾರ್ಯಾರು ಸಭೆಯಲ್ಲಿ ಪಾಲ್ಗೊಳ್ಳುವರಿದ್ದಾರೆ? ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತಹ ನಿಟ್ಟಿನಲ್ಲಿ ಸೂಚನೆ ಕೊಡುವರಿದ್ದಾರಾ? ಹೇಗೆ? ಏನು ಮೈಸೂರಿನಲ್ಲಿ ಕಳೆದ 2 ದಿನಗಳಿಂದ ಆಗ್ತಾ ಇರ್ತಕ್ಕಂಥ ಕೊಲೆ, ರೇಪ್ ಅಂಡ್ ಮರ್ಡರ್ ಏನಿದೆ, ಇದು ಮೈಸೂರಿನ ಜನರನ್ನ ದಿಗ್ಭ್ರಮೆಗೊಳಿಸಿರುವಂತದ್ದು. ಈ ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಹಾಗೂ ಜಿಲ್ಲಾಡಳಿತದ ವಿರುದ್ಧ ವಿಪಕ್ಷ ಬಿಜೆಪಿ ನಾಯಕರು ಮುಗಿಬಿದ್ದಿರುವಂತದ್ದು. ಬೆಳಿಗ್ಗೆ ಅಷ್ಟೇ ಸಂಸದ ಯದುವೀರ್ ಅವರು ಹೇಳಿದ್ರು, ಸಿಎಂ ಸಿದ್ದರಾಮಯ್ಯನವರು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ತವರು ಜಿಲ್ಲೆ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಆಗ್ತಾ ಇರ್ತಕ್ಕಂಥ ಕಾನೂನು ಸುವ್ಯವಸ್ಥೆ ಏನಿದೆ ಇವೆಲ್ಲವೂ ಕೂಡ ಹದಗೆಟ್ಟಿದೆ. ಈ ಬಗ್ಗೆ ಚಕಾರವನ್ನ ಎತ್ತಾ ಇಲ್ಲ ಅನ್ನುವಂತ ಮಾತುಗಳನ್ನ ಆಡುವುದರ ಮುಖಾಂತರ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಕಿಡಿಯನ್ನ ಕಾಡಿದ್ರು. ಮಾಜಿ ಸಂಸದ
ಪ್ರತಾಪ್ ಸಿಂಹ ಸಹ ಸಿಎಂ ಸಿದ್ದರಾಮಯ್ಯನವರು ಎಲ್ಲೋ ಒಂದು ಕಡೆ ಸಂವೇದನಶೀಲನ ಕಳ್ಕೊಳ್ತಾ ಇದ್ದಾರೆ. ತವರು ಜಿಲ್ಲೆಯಲ್ಲಿ ಆಗ್ತಾ ಇರ್ತಕ್ಕಂಥ ಏನು ಈ ಕೆಟ್ಟ ಬೆಳವಣಿಗೆ ಇದೆ, ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಕೆಟ್ಟ ಹೆಸರನ್ನು ತರ್ತಾ ಇರ್ತಕ್ಕಂಥ ಈ ಕೊಲೆಗಳನ್ನ ತಡೆಯುವಲ್ಲಿ ಎಲ್ಲೋ ಒಂದು ಕಡೆ ವಿಫಲ ಆಗ್ತಿದೆ ಅನ್ನುವ ನಿಟ್ಟಿನಲ್ಲಿ ಕಿಡಿಯನ್ನ ಕರೆದ್ರು. ಸದ್ಯ ಸಿಎಂ ಸಿದ್ದರಾಮಯ್ಯನವರು ಇದರಿಂದ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇರುವಂತದ್ದು. ಈಗ ಏಕಾಏಕಿ ಪ್ರವಾಸದ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ನಾಳೆ ಸಂಜೆ 7 ಗಂಟೆಗೆ ಮೈಸೂರಿಗೆ ಆಗಮಿಸುವ ಸಿಎಂ ಸಿದ್ದರಾಮಯ್ಯನವರು ಹಿರಿಯ ಅಧಿಕಾರಿಗಳು, ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಸೇರಿದಂತೆ ಮೈಸೂರು ಪೊಲೀಸ್ ಕಮಿಷನರ್ ಸೀಮಾ ಲಟ್ಕರ್ ಹಾಗೂ ಎಸ್ಪಿ ವಿಷ್ಣುವರ್ಧನ್ ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಆಯೋಜನೆ ಮಾಡಿರುವಂತದ್ದು. ಈ ಸಭೆಯಲ್ಲಿ ಕಟ್ಟುನಿಟ್ಟಿನ ಸೂಚನೆ ಅಧಿಕಾರಿಗಳಿಗೆ ಕೊಡ್ತಾರೆ ಅನ್ನುವಂಥದ್ದು ಸದ್ಯಕ್ಕೆ ಕಾಡ್ತಾ ಇರುವಂತಹ ಪ್ರಶ್ನೆ. ಯಾಕಂತ ಹೇಳಿದ್ರೆ ಈಗಾಗಲೇ 2 ದಿನಗಳಲ್ಲಿ 2 ಮರ್ಡರ್ ಆಗಿರುವಂತದ್ದು. ಸದ್ಯ ಮೈಸೂರು ಜನರು ಇದರಿಂದ ಬೆಚ್ಚಿ ಬಿದ್ದಿರುವಂತದ್ದು. ಸದ್ಯ ಇನ್ನಾದ್ರೂ ಅಧಿಕಾರಿಗಳಿಗೆ ಕಠಿಣ ಅಂದ್ರೆ ಈ ರೀತಿಯ ಘಟನೆಗಳು ಮುಂದೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಡ್ತಾರ ಅಂತ ಕಾದ್ ನೋಡ್ಬೇಕಾಗಿದೆ. ನವಿತಾ, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗೆ.